ಹಾಯ್ ಹಲೋ ನಮಸ್ತೆ. ನಾರ್ಮಲ್ ನೂಡಲ್ಸ್ ತಿಂದು ತಿಂದು ಬೇಜಾರಾಗಿದೆಯಾ? ಬನ್ನಿ ಈ ರೆಸಿಪಿ ಟ್ರೈ ಮಾಡೋಣ. ಸೊ ಸ್ಪೈಸಿ ಆ್ಯಂಡ್ ಡಿಲಿಷಿಯಸ್ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಮ್ಯಾಗಿನ ನೂಡಲ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಒಂದು ಆನಿಯನ್, ಗಾರ್ಲಿಕ್, ಚಿಲ್ಲಿ ಫ್ಲೇಕ್ಸ್, ಒರಿಗ್ಯಾನೋ ಮತ್ತು ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಮಿಸ್ ಆಗಿದೆ ವಿಡಿಯೋದಲ್ಲಿ, 1 ಪ್ಯಾಕ್ ಮ್ಯಾಗಿ. ಸೊ ಒಂದು ಪ್ಯಾನಿಗೆ ದೊಡ್ಡ ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಒಂದು 12 ರುಪೀಸ್ ಆಗೋಷ್ಟು ಪ್ಯಾಕಿಂದು ಮ್ಯಾಗಿ ತೊಗೊಂಡಿದ್ದೀನಿ. ಸೊ ಅದನ್ನು ಮ್ಯಾಗಿ ಹಾಕಿಬಿಟ್ಟು ಬಾಯ್ಲ್ ಆಗೋ ತನಕ ಬಿಟ್ಟಿದ್ದೀನಿ. ಸೊ ಅದು ಬಾಯ್ಲ್ ಆಗ್ತಿದ್ದಂಗೆ ವಾಟರ್ನ ಸಪ್ರೇಟ್ ಮಾಡಿಬಿಟ್ಟು ನೂಡಲ್ಸ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳಿ. ಸೊ ಈ ಕಡೆ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈಗ ನೂಡಲ್ಸ್ ಬಾಯ್ಲ್ ಆಗಿದೆ. ಸೊ ಇದನ್ನು ವಾಟರ್ನ ಸಪ್ರೇಟ್ ಮಾಡಿಬಿಟ್ಟು ನೂಡಲ್ಸ್ ತೆಗೆದಿಟ್ಕೋಬೇಕು. ಸೊ ಒಂದು ಕುಟ್ಟಣಿಗೆಗೆ ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸಣ್ಣದಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ಇದೇ ತುಂಬ ಟೇಸ್ಟಿ ಕೊಡೋದು ಇದು ನೂಡಲ್ಸ್ಗೆ ಅಂತಲೇ ಹೇಳ್ಬೋದು. ಏನೇ ಕೋಲ್ಡ್ ಇದ್ದರೂ ಕಾಫ್ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಆನಿಯನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈ ಚಳಿಗೆ ಈ ಸ್ಪೈಸಿ ಗಾರ್ಲಿಕ್ ಮ್ಯಾಗಿ ಇದೆಯಲ್ಲ, ಇದ್ರ ಜೊತೆಗೆ ಕಾಫಿ ಇದ್ಬಿಟ್ರೆ ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ಗಂತೂ ಇದಂತೂ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಇದು. ಆ್ಯಂಡ್ ಸ್ಪೈಸಿ ಆಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ಟ್ರೈ ಮಾಡಿ. ಈಗ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಆ್ಯಂಡ್ ಒರಿಗ್ಯಾನೋ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಂಬೈನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಿ. ಅದಾದಮೇಲೆ ಮ್ಯಾಗಿ ಮಸಾಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು 2 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ದಲೇ ಯಾವ ಅಡುಗೆನೂ ಟೇಸ್ಟಿನೇ ಇರೋಲ್ಲ. ಸೊ ಉಪ್ಪು ಬೇಕೇ ಬೇಕು ಒಂಚೂರಾದರೂ. ಸೊ ಈಗ ಏನು ನೂಡಲ್ಸ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಪ್ಯಾನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲದು ನೀಟಾಗಿ ಕೋಟಿಂಗ್ ಆಗಬೇಕು ಮಸಾಲ, ಆ್ಯಂಡ್ ನೀಟಾಗಿ ಕಂಬೈನ್ ಆಗಬೇಕು. ಸೊ ಕಂಬೈನ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಸಿಗುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚಳಿಗಂತೂ ಮಸ್ತ್ ಅಂತಲೇ ಹೇಳ್ಬೋದು. ಕಾಫಿ ಜೊತೆಗೆ ಹಾಟಾಗಿ ಸ್ಪೈಸಾಗಿ ಗಾರ್ಲಿಕ್ ಮ್ಯಾಗಿ ಸೂಪರ್ ಆ್ಯಂಡ್ ಡಿಲಿಷಿಯಸ್. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು, ಟೇಕ್ ಕೇರ್, ಬಾಯ್.